Hi children, in the previous class, we have concluded the concept related to the basic features of a contract. So here, before going to see that the different types of the contract, here we people will going to see that essentials of a valid contract, essentials of a valid contract in ಬಗ್ಗೆ ತಿಳ್ಕೊಳ್ತಾ ಹೋಗೋಣ. So before going to see the meaning of the essentials of a valid contract. So we are familiar about the meaning of the contract. It's a term agreement between the two persons. The term agreement between the two persons ಅನ್ನ ನಾವುಗಳು ಏನಂತ ಕರೆದ್ವಿ, ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರೆದ್ವಿ. ಸೊ ಈಗ ಈ ಇಬ್ಬರ ವ್ಯಕ್ತಿಗಳ ನಡುವೆ ಇರ್ತಕ್ಕಂತಹ ಅಗ್ರಿಮೆಂಟ್ ಅನ್ನ ನಾವು ಕಾಂಟ್ರಾಕ್ಟ್ ಅಂತ ಕರೆದಾಗ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡು ತದನಂತರ ನಾವೇನ್ ಮಾಡ್ಬೇಕಾಗತ್ತೆ, ಎಸೆನ್ಷಿಯಲ್ಸ್ ನ ತಿಳ್ಕೊಬೇಕಾಗತ್ತೆ. ಸೊ ಬೇಸ್ಡ್ ಆನ್ ದಟ್ ಹಿಯರ್, ಸೊ ದ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ದ ಟರ್ಮ್ ಅಗ್ರಿಮೆಂಟ್ ಅನ್ನ ನಾವುಗಳು ವಿಚ್ ಈಸ್ ಹ್ಯಾವಿಂಗ್ ಎ ಕಾಂಟೆಸ್ಟ್ ಆಫ್ ಲೀಗಲ್ ಆಬ್ಲಿಗೇಷನ್ಸ್. ಇಲ್ಲಿ ಯಾವ ಒಂದು ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ಲೀಗಲ್ ಆಗಿ ಅಕ್ಸೆಪ್ಟ್ ಆಗ್ತಾ ಇರುತ್ತೆ ಅದನ್ನ ನಾವುಗಳು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವಿಲ್ಲಿ. ಅಂತ ಹೇಳಿದ್ರೆ ಇಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ವ್ಯಾಲಿಡ್ ಕಾಂಟ್ರಾಕ್ಟ್ ಇದೆ, ವೈಡಬಲ್ ಕಾಂಟ್ರಾಕ್ಟ್ ಇದೆ, ಡಿಫರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ಇದೆ. ಸೊ ಇಲ್ಲಿ ವಾಟ್ ಡು ಯು ಮೀನ್ ಬೈ ವ್ಯಾಲಿಡ್ ಕಾಂಟ್ರಾಕ್ಟ್? ಸೊ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳಿ ನಾವು ತಗೊಂಡಿದ್ದೆ ಆದ್ರೆ, ಹಿಯರ್ ಸಿ the contract of what is coming under the free consent with the competitive parties and a lawful consideration and with a lawful objective. ಒಳ್ಳೆ ರೀತಿಯಲ್ಲಿ ಫ್ರೀ ಕನ್ಸೆಂಟ್ ಆಗಿ ಕಾನೂನಾತ್ಮಕವಾಗಿ ರಚನೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವುಗಳು ಏನಂತ ಕರಿತೀರಿ, ಇಲ್ಲಿ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವುಗಳು. ಸೊ ಆ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳಿ ನಾವು ತಗೊಂಡಾಗ there are different types of the essential elements of a valid contract. So before going to see that, again I want to say you, according to section 10 prakara, according to section 10 in a prakara, all the agreements of contract, if they are made by a free consent of a parties, ಈಗ ಇಬ್ಬರ ವ್ಯಕ್ತಿಗಳ ನಡುವೆ ಕಾಂಟ್ರಾಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಇಬ್ಬರ ವ್ಯಕ್ತಿಗಳು ಸಹ ಫ್ರೀ ಕನ್ಸೆಂಟ್ ಆಗಿ ಒಪ್ಕೊಂಡಿರ್ಬೇಕಾಗತ್ತೆ. ಅಂತ ಕಾಂಟ್ರಾಕ್ಟ್ ಅನ್ನ ಲಾಫುಲ್ ಕನ್ಸಿಡರೇಷನ್ ಅನ್ನ ಇಟ್ಕೊಂಡು, ಒಳ್ಳೆ ರೀತಿಯ ಆಬ್ಜೆಕ್ಟ್ ಅನ್ನ ಇಟ್ಕೊಂಡು, ಯಾವುದೇ ರೀತಿಯಾದಂತಹ ನಾಟ್ ಎಕ್ಸ್ಪ್ರೆಸ್ಡ್ ಆರ್ ಡಿಕ್ಲೇರ್ಡ್, ಅಲ್ಲಿ ಏನು ಸಹ ಎಕ್ಸ್ಪ್ರೆಸ್ ಅನ್ನ ಮಾಡಿದಿರಾ ಅಥವಾ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂದ್ರೆ ಐದರ್ ಮೇ ಬಿ ಇನ್ ದ ವರ್ಡ್ಸ್ ಆರ್ ಮೇ ಬಿ ಇನ್ ದ ರಿಟರ್ನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಲ್ವಾ. ಅಲ್ಲಿ ಆ ರೀತಿಯಲ್ಲಿ ನಾವು ತಗೊಂಡು ಇಲ್ಲಿ ಬೇಸ್ ಅನ್ನ ಅಲ್ವಾ, ಸೊ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. So all the agreements of contracts which will be having a free consent and which will be having a lawful consideration, such type of contracts are called as the valid contract, or called as the valid contract. So based on that, there are some of the essentials. ಇಲ್ಲಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನಾನು, ದ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಫ್ರೀ ಕನ್ಸೆಂಟ್ ಇರಬೇಕು, ಲಾಫುಲ್ ಕನ್ಸಿಡರೇಷನ್ ಇರಬೇಕು, ಒಳ್ಳೆ ರೀತಿ ಆಬ್ಜೆಕ್ಟ್ ಇರಬೇಕು ಅಂತದನ್ನ ನಾವೇನಂತ ಕರಿತೀರಿ, ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ಆ ಕಾಂಟ್ರಾಕ್ಟ್ ವ್ಯಾಲಿಡ್ ಆಗಿರ್ಬೇಕು, ಅಗ್ರಿಮೆಂಟ್ ಕರೆಕ್ಟ್ ಆಗಿರ್ಬೇಕು ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಬಿಕಮ್ ಎ ಕಾಂಟ್ರಾಕ್ಟ್ ಅಂಡ್ ಅಗ್ರಿಮೆಂಟ್, there we people want to follow some of the essentials of a valid contract. ಅಲ್ಲಿ ಏನನ್ನ ಕನ್ಸಿಡರ್ ಮಾಡ್ತೀವಿ ನಾವು, some of the essentials of a valid contract ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಕಾಂಟ್ರಾಕ್ಟ್ ಅಂದ್ರೆ ನೋಡಿದ್ವಿ ನಾವು, ಅಗ್ರಿಮೆಂಟ್ ಪ್ಲಸ್ ಲೀಗಲ್ ಆಬ್ಲಿಗೇಷನ್ ಆರ್ ಅಗ್ರಿಮೆಂಟ್ ಪ್ಲಸ್ ಎನ್ಫೋರ್ಸಬಿಲಿಟಿ ಅಟ್ ಎ ಲಾ, ಅದನ್ನ ನಾವು ಕಾಂಟ್ರಾಕ್ಟ್ ಅಂತ ಕರಿತಿದೀವಿ. ಸರ್, ಇಬ್ಬರ ವ್ಯಕ್ತಿಗಳ ನಡುವೆ ವ್ಯಾಲಿಡ್ ಆಗಿರ್ತಕ್ಕಂತಹ ಚಲತಕ್ಕಂತ ಕಾಂಟ್ರಾಕ್ಟ್ ಆಗಿರ್ಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ಕೆಲವು ಎಸೆನ್ಷಿಯಲ್ ಎಲಿಮೆಂಟ್ಸ್ ಅನ್ನ ನೋಡ್ತೀವಿ.
So what are the essential elements of a valid contract? ಯಾವಾಗ ಕಾಂಟ್ರಾಕ್ಟ್ ವ್ಯಾಲಿಡ್ ಆಗತ್ತೆ ಕಾನೂನುಬದ್ಧವಾಗಿ ಅಂತ ಹೇಳಿದ್ರೆ ಇಲ್ಲಿ ನಮೂದಿಸಿರ್ತಕ್ಕಂತಹ ಕೆಲವೊಂದು ಅಂಶಗಳನ್ನ ಎಲಿಮೆಂಟ್ಸ್ ಅನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಫಾರ್ ದ 14 ಮಾರ್ಕ್ಸ್. ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್. ಇಲ್ಲಿ ವ್ಯಾಲಿಡ್ ಎಲಿಮೆಂಟ್ಸ್ ಆಫ್ ಕಾಂಟ್ರಾಕ್ಟ್ ಇದೆ, ಎಲಿಮೆಂಟ್ಸ್ ಆಫ್ ಆಫರ್ ಇದೆ, ಎಲಿಮೆಂಟ್ಸ್ ಆಫ್ ಅಕ್ಸೆಪ್ಟೆನ್ಸ್ ಇದೆ, ಕನ್ಸಿಡರೇಷನ್ ಇದೆ, ಎಲ್ಲದರಲ್ಲೂ ಸಪರೇಟ್ ಆಗಿರ್ತಕ್ಕಂಥ ಎಲಿಮೆಂಟ್ಸ್ ಇದೆ. That is the first concept to us, that is called as essential elements of a valid contract. The first point, proper offer and proper acceptance. Proper offer, proper acceptance. ಈಗ ಪ್ರಾಪರ್ ಆಫರ್ ಯಾವ ರೀತಿ ಕೊಡ್ತಕ್ಕಂಥದ್ದು, ಪ್ರಾಪರ್ ಅಕ್ಸೆಪ್ಟೆನ್ಸ್ ಯಾವ ರೀತಿ ಕೊಡ್ತಕ್ಕಂಥದ್ದು ಅಂತ ಹೇಳಿ ನೋಡಿದ್ದೆ ಆದ್ರೆ, ಬಿಫೋರ್ ಗೋಯಿಂಗ್ ಟು ಸಿ ಎ proper offer, we people want to know the meaning of an offer. According to section 2 subsection A of a Indian Contract Act, an offer means to obtain from doing anything, ಏನಾದರೂ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು, with a view to obtaining the assent of such absenteeism. ಅಲ್ಲಿ ಏನಾಗ್ತಕ್ಕಂಥದ್ದು, ಯಾವುದೇ ರೀತಿಯಾದಂತ absenteeism ಇಲ್ದಿರಾ ಈ ಸೆಟ್ ಟು ಮೇಕ್ ಎ ಪ್ರಪೋಸಲ್. ನಾನು ಹೇಳ್ತಕ್ಕಂಥದ್ದು, ಈಗ ನಾನು ನಿಮಗೆ ಆಫರ್ ಕೊಡ್ತಾ ಇದ್ದೀನಿ, ನೀವುಗಳು ರೆಗ್ಯುಲರ್ ಆಗಿ ಕಾಲೇಜಿಗೆ ಹೋದ್ರೆ ಇಷ್ಟು ನಿಮ್ಗೆ ಏನೋ ಒಂದು ಅನುಕೂಲ ಮಾಡ್ಕೊಡ್ತೀವಿ. ಐ ಆಮ್ ಗಿವಿಂಗ್ ಎ ಪ್ರಾಪರ್ ಆಫರ್. ಆ ಪ್ರಾಪರ್ ಆಫರ್ ಗೆ ನೀವೇನ್ ಮಾಡ್ಬೇಕಾಗತ್ತೆ, ಪ್ರಾಪರ್ ಅಕ್ಸೆಪ್ಟೆನ್ಸ್. ಓಕೆ ಸರ್ ಅಂತ ಹೇಳಿದಾಗ ನಮ್ಮಿಬ್ಬರ ಮಧ್ಯೆ ಏನಾಯ್ತು, ಕಾಂಟ್ರಾಕ್ಟ್ ಆಯ್ತಾ, ಅಗ್ರಿಮೆಂಟ್ ಆಯ್ತಾ. ಆ ರೀತಿ ಪ್ರಾಪರ್, ಈಗ ಒಂದು ಪ್ರಾಡಕ್ಟ್ ತಗೊಳ್ಳಿ, ಕಂಪನಿಯವನು ಬೈ 1 get 1 ಫ್ರೀ ಅಂದ್ರೆ ಪ್ರಾಪರ್ ಆಫರ್ ಕೊಟ್ಟಂಗೆ. ಅಕ್ಸೆಪ್ಟೆನ್ಸ್ ಯಾವಾಗ ಆಗತ್ತೆ ಪ್ರಾಪರ್ ಆಗಿ, when we people will go to purchase a particular product, then only the acceptance will be there, ಒಪ್ಕೊಂಡಿದೀವಿ ಅಂತ ಅರ್ಥ. ಸೊ ಆ ರೀತಿ ಪ್ರಾಪರ್ ಆಫರ್, ಪ್ರಾಪರ್ ಅಕ್ಸೆಪ್ಟೆನ್ಸ್ ಇರಲೇಬೇಕಾಗತ್ತೆ. ದೇರ್ ಮಸ್ಟ್ ಬಿ 2 parties to an agreement. ಯಾಕಂದ್ರೆ ಒಬ್ಬ ವ್ಯಕ್ತಿ ಯಾವತ್ತೂ ಸಹ ಯೂನಿಲ್ಯಾಟ್ರಲ್ ಅಗ್ರಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಿಂಗಲ್ ಪರ್ಸನ್ ಇಂದ ಬೈಲ್ಯಾಟ್ರಲ್, ಇಬ್ಬರ ವ್ಯಕ್ತಿಗಳ ನಡುವೆನೇ ನಡಿಬೇಕಲ್ಲ ಅಲ್ವಾ. ಸೊ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು, ಅಗ್ರಿಮೆಂಟ್ ಶುಡ್ ಬಿ ಅ ಲಾಫುಲ್, ಕಾನೂನುಬದ್ಧವಾಗಿರ್ಬೇಕಾಗತ್ತೆ. ಅಂಡ್ ವಾಟ್ ದ offer is given by one person, that offer should be accepted by a other person, either may be a present or may be a later. ಅವನು ಆಗ್ಲೇ ಒಪ್ಕೋಬಹುದು ಅಥವಾ ಮತ್ತೆ ಒಪ್ಕೊಳ್ತೀನಿ ಅಂತ ಹೇಳ್ಬೋದು. ಬಟ್ ಆದರೆ ಒಬ್ರು ಆಫರ್ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಮತ್ತೊಬ್ರು ಏನ್ ಮಾಡ್ಕೊಳ್ಬೇಕು, the offer must be absolutely and unconditional under section 3 to section 9 of the Contract Act of 1872, laid down by the rules making by the valid acceptances. ಇಲ್ಲಿ ಹೇಳ್ತೀವಿ ನಾವು, ಅಕಾರ್ಡಿಂಗ್ ಟು ಸೆಕ್ಷನ್ 3 to section 9 ಪ್ರಕಾರ ಯಾರೋ ಒಬ್ಬ ವ್ಯಕ್ತಿ ನಿನಗೆ ಆಫರ್ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಲಾಫುಲ್ ಆಗಿ ನೀನೇನ್ ಮಾಡ್ಕೊಂಡಿರ್ಬೇಕಾಗತ್ತೆ, ಅಕ್ಸೆಪ್ಟೆನ್ಸ್ ಅನ್ನ ಒಪ್ಕೋಬೇಕಾಗತ್ತೆ. ಸೊ ನಾನು ಆಫರ್ ಕೊಡ್ತಾ ಇದ್ದೀನಿ, ನೀವು ಪ್ರಾಪರ್ ಆಫರ್ ನ ಅಕ್ಸೆಪ್ಟ್ ಮಾಡಿದಾಗ ಮಾತ್ರ ಮೊದಲನೇದಾಗಿರ್ತಕ್ಕಂಥ ಟರ್ಮ್ಸ್, ಮೊದಲನೇದಾಗಿರ್ತಕ್ಕಂಥ ಕಂಡೀಷನ್ ಫುಲ್ಫಿಲ್ ಮಾಡ್ದಂಗೆ ನಾವು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಇಂಟೆನ್ಷನ್ ಟು ಕ್ರಿಯೇಟ್ ಎ ಲೀಗಲ್ ರಿಲೇಶನ್ಶಿಪ್ಸ್. ಈಗ ನನಗೆ ನಿಮ್ಮ ಜೊತೆ ಉದ್ದೇಶಪೂರ್ವಕವಾಗಿ ಕಾನೂನುಬದ್ಧವಾದ ಸಂಬಂಧಗಳನ್ನ ಕಲ್ಪಿಸಿಕೊಳ್ಬೇಕು. ಅದ್ ಯಾವ್ದ್ರಿಂದ ಸಾಧ್ಯ, ಅದು ಕಾಂಟ್ರಾಕ್ಟ್ ಇಂದ ಮಾತ್ರ ಸಾಧ್ಯ. when the 2 parties enter into an agreement, there must be intention. ನನ್ನ ಮತ್ತೆ, ಈಗ ನಾನು ಮತ್ತೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ನನ್ನ ಮತ್ತೆ ನಿಮ್ಮ ಮಧ್ಯೆ ಒಂದು ಉದ್ದೇಶ ಇದೆ, ಇಂಟೆನ್ಷನ್ ಇದೆ. ಏನಕ್ಕೆ, ಏನೋ ಒಂದು ಕೆಲಸ ಮಾಡ್ತಕ್ಕಂಥದ್ದು, ಅದು ಲೀಗಲ್ ಆಗಿ ರಿಲೇಶನ್ಶಿಪ್ ಬಿಟ್ವೀನ್ 2 persons ಅಂತಕ್ಕಂಥದ್ದಾಗತ್ತೆ. ಅವಾಗ ಏನಾಗತ್ತೆ, ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ಎಮರ್ಜ್ ಆಗತ್ತೆ. ಸೊ ಅಗ್ರಿಮೆಂಟ್ಸ್ ಯಾವ ರೀತಿ ಇರಬೇಕು, ದ ಅಗ್ರಿಮೆಂಟ್ಸ್ ಐದರ್ ಮೇ ಬಿ ಸೋಷಿಯಲ್, ಸಾಮಾಜಿಕವಾಗಿ ಸೋಷಿಯಲ್ ಆಗಿ ಹೋಗ್ಬೋದು, ಆರ್ ಮೇ ಬಿ ದ ಡೊಮೆಸ್ಟಿಕ್ ನೇಚರ್, ಆರ್ ನಾಟ್ ಕಾಂಪ್ಲಿಕೇಟೆಡ್ ಆರ್ ಕಾಂಟೆಂಪ್ಲೇಟ್ ಲೀಗಲ್ ರಿಲೇಶನ್ಶಿಪ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವುಗಳು. ಅಲ್ಲೇನು ಸಹ ರಿಜಿಡ್, ಕ್ಲಿಷ್ಟಕರವಾಗಿರ್ತಕ್ಕಂಥ ವಾತಾವರಣ ಕ್ರಿಯೇಟ್ ಮಾಡಬಾರ್ದು. ಆಸ್ ಸಚ್ ದೇರ್ ಆರ್ ನೋ ಕಾಂಟ್ರಾಕ್ಟ್ಸ್ ಅಂತ ಹೇಳ್ಬಿಡ್ತೀವಿ ಯಾವಾಗ ಕಾಂಪ್ಲಿಕೇಶನ್ಸ್ ಆದಾಗ
ಅಲ್ವಾ? ಸೊ ಆ ರೀತಿ ಇಲ್ಲದೀರಾ, ಕಾಂಟೆಂಪ್ಲೇಟ್ ಆಗದೀರಾ, ಉದ್ದೇಶಪೂರ್ವಕವಾಗಿ ಇಬ್ಬರೂ ಸಹ ಒಪ್ಪಿಕೊಂಡು ಏನ್ ಮಾಡ್ಕೋಬೇಕಾಗತ್ತೆ, ಕಾಂಟ್ರಾಕ್ಟ್ ಅನ್ನ ಮಾಡ್ಕೋಬೇಕಾಗತ್ತೆ. ಒಬ್ನ ಆಫರ್ ಕೊಡ್ಬೇಕು, ಇನ್ನೊಬ್ರು ಅಕ್ಸೆಪ್ಟೆನ್ಸ್ ಮಾಡ್ಬೇಕು. ಆಫರ್ ಕೊಡ್ತಕ್ಕಂಥವ್ನ ಇಂಟೆನ್ಷನ್ ಏನು, ನಿನ್ನ ತುಳಿತಕ್ಕಂಥದ್ದಾಗಿರಬಾರ್ದು, ನಿನಗೆ ಏನು ಒಂದು ಒಳ್ಳೇದನ್ನ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇರ್ಬೇಕು. ಆ ರೀತಿ ನಮ್ಮಿಬ್ಬರ ರಿಲೇಶನ್ಶಿಪ್, ಆಫರರು ಆಫರಿ. ಈಗ ನಾನು ಆಫರ್ ಕೊಡ್ತಾ ಇದೀನಿ, ಆಫರರು, ನೀವು ರಿಸೀವ್ ಮಾಡ್ತಿದ್ರ ಆಫರಿ, ನೀವು ರಿಸೀವ್ ಮಾಡ್ಕೊಂಡಾಗ ನೀನು ಅಕ್ಸೆಪ್ಟರ್ ಆಗ್ತೀರಾ, ಅವಾಗ ನನ್ನ ಮತ್ತೆ ನಿಮ್ಮ ಮಧ್ಯೆ ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ಎಮರ್ಜ್ ಆಗತ್ತೆ. ಸೊ ಅದಾದ ನಂತರ ಲಾಫುಲ್ ಕನ್ಸಿಡರೇಷನ್, ಕಾನೂನಾತ್ಮಕವಾಗಿ ಕನ್ಸಿಡರೇಷನ್ ಮಾಡ್ಕೋಬೇಕು ನಾವುಗಳು. ಯಾವ ರೀತಿ? ಅನ್ ಅಗ್ರಿಮೆಂಟ್ ಟು ಬಿ ಫಾರ್ಮ್ ಆಸ್ ಎ ವ್ಯಾಲಿಡ್. ಎಲ್ಲೇ ಹೋದ್ರು ನಮ್ಮ ಅಗ್ರಿಮೆಂಟ್ ಇದು ಸರಿ ಇಲ್ಲ ಅನ್ನಬಾರದು, ನಮ್ಗೆ ವ್ಯಾಲಿಡ್ ಆಗಿರ್ಬೇಕು. ಸರ್ ವ್ಯಾಲಿಡ್ ಆಗಿರ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ವಿ ಶುಡ್ ಬಿ ಹ್ಯಾವಿಂಗ್ ಎ ಮೋರ್ ಸಪೋರ್ಟೆಡ್ ಕನ್ಸಿಡರೇಷನ್ಸ್. ಅಂದ್ರೆ ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ನಾವು ಕಾಂಟ್ರಾಕ್ಟ್ ಅನ್ನ? ದ ಕಾಂಟ್ರಾಕ್ಟ್ ವಿಲ್ ಬಿ ಕನ್ಸಿಡರ್ಡ್ ವಿತ್ ದ ಲಾಫುಲ್ ಇನ್ ರಿಟರ್ನ್ಸ್. ಏನೋ ಒಂದು ರಿಟರ್ನ್ಸ್ ಇರಬೇಕು ನನ್ನ ಮತ್ತೆ ನಿಮ್ಗೆ. ಯಾವ ರೀತಿ? ಮೇ ಬಿ ದ ಕಾಂಟ್ರಾಕ್ಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಅ ಕ್ಯಾಶ್, ಹಣಕ್ಕೆ ಏನೋ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು, ಅಥವಾ ಕೈಂಡ್ ಏನೋ ಒಂದು ವಿಚಾರಕ್ಕಾಗಿರ್ಬೋದು, ಆರ್ ಎನಿ ಅದರ್ ಥಿಂಗ್ಸ್ ವಿಚ್ ಇಟ್ ಕ್ಯಾನ್ ಬಿ a past or for the present, what should be a real lawful consideration, not for a fictional. ಅದು ಸುಮ್ಮನೆ ಹೆಸರಿಗೆ ಮಾಡಬಾರ್ದು ನಾವು, ಕಾನೂನಾತ್ಮಕವಾಗಿ ಕಡ್ಡಾಯವಾಗಿ ರಿಯಲ್ ಆಗಿರ್ತಕ್ಕಂತಹ ಕಾನೂನಾತ್ಮಕವಾಗಿ ನಾವು ಐದರ್ ಫಾರ್ ಕ್ಯಾಶ್ ಬೇಸಿಸ್ ಆರ್ ಫಾರ್ ಅ ವರ್ಕ್ ಬೇಸಿಸ್, ಯಾವ್ದು ನಮಗೆ ಅನುಗುಣವಾಗಿರುತ್ತೋ ಅದನ್ನ ನಾವು ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಅದನ್ನ ನಾವು ಲಾಫುಲ್ ಕನ್ಸಿಡರೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವುಗಳು. ಲಾಫುಲ್ ಕನ್ಸಿಡರೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳ. ಸೊ ನೆಕ್ಸ್ಟ್, ಕೆಪಾಸಿಟಿ ಆಫ್ ದ ಪಾರ್ಟೀಸ್. ಕೆಪಾಸಿಟಿ ಅಂತ ಹೇಳಿದ್ರೆ ನಾವು ಲೆಂತ್, ವಿಡ್ತ್, ಹೈಟ್, ಸ್ಟ್ರೆಂತ್ ನೋಡಬಾರ್ದು ಇಲ್ಲಿ. ಕೆಪಾಸಿಟಿ ಆಫ್ ದ ಪಾರ್ಟೀಸ್ ಅಂತ ಹೇಳಿದ್ರೆ ಮನಿ ಅಂಡ್ ಮನೀಸ್ ವರ್ತ್, ಮೈಂಡ್, ನಾಲೆಜ್, ಇದನ್ನ ನೋಡ್ಕೋಬೇಕಾಗತ್ತೆ ನಾವುಗಳು. The capacity of the parties at the time of making of a contract should be valid according to section 11 of the Contract Act. According to section 11 of the Contract Act ಹೇಳುತ್ತೆ ನಮಗೆ, a person should be physically, mentally and illegally out of. ನೋಡಿ, ಫಿಸಿಕಲ್ ಆಗಿ ಚೆನ್ನಾಗಿರ್ಬೇಕು, ಮೆಂಟಲಿ ಚೆನ್ನಾಗಿರ್ಬೇಕು, ಅವನು ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ಳಿರ್ಬಾರ್ದು. ಅಂತ ವ್ಯಕ್ತಿಯ ಜೊತೆ ನಾವೇನ್ ಮಾಡ್ಬೇಕಾಗತ್ತೆ, ಕಾಂಟ್ರಾಕ್ಟ್ ಅನ್ನ ಮಾಡ್ಕೋಬೇಕಾಗತ್ತೆ. ಅಂತ ಹೇಳಿದ್ರೆ ದ ಪರ್ಸನ್ ಹ್ಯಾಸ್ ಟು ರೀಚ್ ದ ಏಜ್ ಆಫ್ ಮೆಜಾರಿಟಿ. ಯಾಕಂತ ಹೇಳಿದ್ರೆ ದ ಪರ್ಸನ್ ಒನ್ ಹೂ ಇಸ್ ಕಾಲ್ಡ್ as a minor, the age of below 18 years should not be eligible to make a contract. ಅವನ ಜೊತೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರೋದಿಲ್ಲ. ಅವನ್ ಕಾನೂನಿಗೆ ತದ್ವಿರುದ್ಧವಾಗಿ ನಾವು ಮಾಡ್ದಂಗೆ ಕಾಂಟ್ರಾಕ್ಟ್ ಅನ್ನ, ಅಲ್ವಾ? ಸೊ ಆದ್ರಿಂದ ಅವನು ಮೆಜಾರಿಟಿ ಅಂದ್ರೆ ಈ ಶುಡ್ ಬಿ ಕಂಪ್ಲೀಟೆಡ್ ಆಫ್ 18 years of ಏಜ್. ಅಂತ ವ್ಯಕ್ತಿ ಜೊತೆ ನಾವೇನ್ ಮಾಡ್ಬೇಕು, ಕಾಂಟ್ರಾಕ್ಟ್ ಅನ್ನ ಮಾಡ್ಕೋಬೇಕಾಗತ್ತೆ. ಅಂಡ್ ದ ಪರ್ಸನ್ ಶುಡ್ ಬಿ ಹ್ಯಾವಿಂಗ್ ಎ ಸೌಂಡ್ ಮೈಂಡೆಡ್ ಅಂತ ಹೇಳಿದ್ರೆ ಅವನ ಮೈಂಡ್ ಏನಾಗಿರ್ಬೇಕು, ಅಬ್ನಾರ್ಮಲ್ ಇರಬಾರ್ದು, ಅಥವಾ ಅವನು ಮೆಂಟಲಿ ಏನು ಎಫೆಕ್ಟ್ ಆಗಿರಬಾರ್ದು. ಮೈಂಡ್ ಕರೆಕ್ಟ್ ಆಗಿರ್ಬೇಕು, ಅವ್ನು ಫಿಸಿಕಲಿ ಫಿಟ್ ಆಗಿರ್ಬೇಕು. ಫಿಸಿಕಲಿ ಅಂತ ಹೇಳಿದ್ರೆ ಸರ್ ಮೇ ಬಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಜೊತೆ ನಾವು ಮಾಡ್ಕೋಬಹುದು ಯಾವಾಗ, ಮೈಂಡ್ ಕರೆಕ್ಟ್ ಆಗಿದ್ದಾಗ. ಅಂಡ್ ದ ಪರ್ಸನ್ ಇಸ್ ನಾಟ್ ಡಿಸ್ಕ್ವಾಲಿಫೈಡ್ ಫ್ರಮ್ ಕಾಂಟ್ರಾಕ್ಟಿಂಗ್ ಬೈ ಎನಿ ಲಾ. ನೀನ್ ಎಲ್ಲಾದ್ರೂ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡು ನೀನಲ್ಲ ಕಾಂಟ್ರಾಕ್ಟ್ ಅಲ್ಲಿ ಕರೆಕ್ಟ್ ಆಗಿ ವರ್ಕ್ ಮಾಡ್ದಿರಾ ಡಿಸ್ಕ್ವಾಲಿಫೈಡ್ ನೀನು ಅಂತ ಹೇಳಿ ಪಕ್ಕಕ್ಕೆ ತೆಗೆದಾಕಿದ್ರೆ ಅಂತ ವ್ಯಕ್ತಿಗಳ ಜೊತೆ ನಾವು ಕಾಂಟ್ರಾಕ್ಟ್ ಅನ್ನ ಮಾಡ್ಕೋಬಾರ್ದು. ಅಂದ್ರೆ ಇವೆಲ್ಲವನ್ನು ಇಲ್ಲದೆ ಇರ್ತಕ್ಕಂತ ವ್ಯಕ್ತಿಯ ಜೊತೆ ನಾವು ಆ ವ್ಯಕ್ತಿಯ ಒಂದು ಕೆಪಾಸಿಟಿಗೆ ತಕ್ಕಂತೆ ನಾವು ಕಾಂಟ್ರಾಕ್ಟ್ ಅನ್ನ ಮಾಡ್ಕೋಬೇಕಾಗತ್ತೆ. ಅಕಾರ್ಡಿಂಗ್ ಟು ಸೆಕ್ಷನ್ 11 ಆಫ್ ದ ಕಾಂಟ್ರಾಕ್ಟ್ ಆಕ್ಟ್ ಅಂತ ಹೇಳಿದ್ರೆ ದ ಪರ್ಸನ್ ಶುಡ್ ಬಿ ಎ ಮೇಜರ್, ಶುಡ್ ನಾಟ್ ಬಿ ಎ ಮೈನರ್. ದ ಪರ್ಸನ್ ಶುಡ್ ಬಿ ಹ್ಯಾವಿಂಗ್ ಎ ಸೌಂಡ್ ಮೈಂಡೆಡ್, ಒಳ್ಳೆ ರೀತಿ ಬುದ್ಧಿ. ದ ಪರ್ಸನ್ ಶುಡ್ ನಾಟ್ ಬಿ ಡಿಸ್ಕ್ವಾಲಿಫೈಡ್, ಅವನೆಲ್ಲೂ ಸಹ ಸರಿ ಇಲ್ಲ ಅಂತ ಅವನನ್ನ ಡಿಸ್ಕ್ವಾಲಿಫೈಡ್ ಅಥವಾ ರಿಜೆಕ್ಟೆಡ್ ಕ್ಯಾಂಡಿಡೇಟ್ ಆಗಿರಬಾರ್ದು. ಅಂತ ವ್ಯಕ್ತಿಗಳ ಜೊತೆ ನಾವು ಕಾಂಟ್ರಾಕ್ಟ್ ಅನ್ನ ಮಾಡ್ಕೋಬೇಕಾಗತ್ತೆ. ದ ನೆಕ್ಸ್ಟ್ ಕಾಲ್ಡ್ ಆಸ್ ಎ ಫ್ರೀ ಕನ್ಸೆಂಟ್. ಫ್ರೀ ಕನ್ಸೆಂಟ್ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಶುಡ್ ಬಿ ಮೇಡ್ ಆರ್ ಕಂಟಿನ್ಯೂಡ್ ಟು ದ ಪರ್ಸನ್ ದೋಸ್ ಹೂ ಆರ್ ಹ್ಯಾವಿಂಗ್ ಎ ಜೆನ್ಯೂನ್, ಪ್ರಾಮಾಣಿಕತನದಿಂದ ಇರ್ತಕ್ಕಂತ ಪಾರ್ಟೀಸಿನ ಜೊತೆ ನಾವು ಕಾಂಟ್ರಾಕ್ಟ್ ಅನ್ನ ಮಾಡ್ಕೋಬೇಕಾಗತ್ತೆ. And the person should not be obtained any
representations of frauds, misrepresentation ಇರಬಾರ್ದು, frauds ಇರಬಾರ್ದು. ಕೋರ್ ಕಾಯಿನ್ ಇದು ನಿಮಗೆ 2 ಮಾರ್ಕ್ಸ್ ಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್. ಕೋರ್ ಕಾಯಿನ್ ಆರ್ ಅನ್ಡ್ಯೂ ಇನ್ಫ್ಲೂಯೆನ್ಸ್ ಇನ್ ದ ಆರ್ ಮಿಸ್ಟೇಕ್ ಶುಡ್ ಬಿ ಡನ್ ಬೈ ಎ ಪರ್ಸನ್ ಅಂತ ಹೇಳ್ಬಿಟ್ಟು ನೋಡ್ತೀವಿ ನಾವಲ್ಲಿ. ಈಗ ನಾವ್ಗೆ ಫ್ರಾಡ್ ಅಂದ್ರೆ ಮೋಸ, ಮಿಸ್ರೆಪ್ರೆಸೆಂಟ್, ಇವನ ಹೆಸರು ತೋರಿಸಿ ಬೇರೆ ಒಬ್ಬರನ್ನ ಕೆಲಸ ಮಾಡಿಸ್ತಕ್ಕಂಥದ್ದು ಮಾಡಬಾರ್ದು, ಮೋಸವನ್ನ ಮಾಡಬಾರ್ದು, ಇನ್ನ ಕೋರ್ ಕಾಯಿನ್ ಮಾಡಬಾರ್ದು. ವಾಟ್ ಡು ಯು ಮೀನ್ ಬೈ ಕೋರ್ ಕಾಯಿನ್? ನೋಡಿ, ನೀವು ಇಲ್ಲಿ ಸ್ಪಷ್ಟವಾಗಿ ನೋಟ್ ಡೌನ್ ಅನ್ನ ಮಾಡ್ಕೊಳ್ಳಿ. ಅಕಾರ್ಡಿಂಗ್ ಟು ಸೆಕ್ಷನ್ 15 ಆಫ್ ದ ICA ಅಂತ ಹೇಳಿದ್ರೆ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಆಫ್ 1872, the core coin is committing or threatening to commit a contract according to the section IPC code of 1860. ಇಂಡಿಯನ್ ಪಿನಲ್ ಕೋಡಿನ ಪ್ರಕಾರ ಯಾವುದೇ ವ್ಯಕ್ತಿ ಥ್ರೆಟನಿಂಗ್, ನಿನ್ಗೆ ಮೋಸ ಮಾಡ್ತಕ್ಕಂಥವನು, ಕಮಿಟಿಂಗ್ ಟು ಥ್ರೆಟನ್, ಅವನು ನಾಳೆ ದಿನ ಮೋಸ ಮಾಡ್ತಾನೆ ಅಂತಕ್ಕಂಥವನು, ಅಂತ ವ್ಯಕ್ತಿಗಳ ಜೊತೆ ನಾವೇನ್ ಮಾಡಬಾರ್ದು, ಕಾಂಟ್ರಾಕ್ಟ್ ಅನ್ನ ಮಾಡ್ಕೋಬಾರ್ದು. ವಾಟ್ ಡು ಯು ಮೀನ್ ಬೈ ಕೋರ್ ಕಾಯಿನ್ ಅಂತ ಕೇಳ್ತಾರೆ ನಿಮ್ಗೆ. ಅನ್ಲಾಫುಲ್ ಡಿಟೈನಿಂಗ್ ಆರ್ ಥ್ರೆಟನಿಂಗ್ ಟು ಡಿಟೈನ್ ಎ ಪರ್ಟಿಕ್ಯುಲರ್ ಪಾರ್ಟಿ ಅಕಾರ್ಡಿಂಗ್ ಟು ದ ಸೆಕ್ಷನ್ 15 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಆಫ್ ದ 1872, such a person is called a core coin. ಅಂತ ವ್ಯಕ್ತಿ ಜೊತೆ ನಾವು ಕಾಂಟ್ರಾಕ್ಟ್ ಅನ್ನ ಮಾಡ್ಕೋಬಾರ್ದು. ಫ್ರೀ ಕನ್ಸೆಂಟ್ ಇವೆ ಯಾವ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ ನಾವೇನ್ ಮಾಡ್ಕೋಬೇಕಾಗತ್ತೆ, ಕಾಂಟ್ರಾಕ್ಟ್ ಅನ್ನ ಮಾಡ್ಕೋಬೇಕಾಗತ್ತೆ. Then lawful object and agreement. The object of the agreement must not be illegal. ಅಂತ ಹೇಳಿದ್ರೆ ಕಾನೂನಿಗೆ ವಿರುದ್ಧವಾಗಿ ಮೋಸವನ್ನ ಮಾಡ್ತಕ್ಕಂಥದ್ದು ಅನ್ಲಾಫುಲ್ ಇರಬಾರ್ದು. And it should be a immoral, opposite to the public policy. If an agreement suffers from any legal flaw ಅಂತ ಹೇಳಿದ್ರೆ, ಏನಾದ್ರೂ ಕಾನೂನಿನ ವಿರುದ್ಧವಾಗಿ ನಾವೇನಾದ್ರೂ ಅನ್ಲಾಫುಲ್ ಆಬ್ಜೆಕ್ಟ್ ಆಗಿ ಅಗ್ರಿಮೆಂಟ್ ಇದ್ರೆ, ಅಂತ ವ್ಯಕ್ತಿ ಅಂತ ಒಂದು ಅಗ್ರಿಮೆಂಟ್ ನಾಟ್ ಎನ್ಫೋರ್ಸ್ಡ್ ಬೈ ಲಾ, ಕಾನೂನಿಗೆ ವಿರುದ್ಧವಾಗಿರುತ್ತೆ. ಅಂತ ವ್ಯಕ್ತಿಗಳ ಜೊತೆ ನಾವೇನ್ ಮಾಡಬಾರ್ದು, ಕಾಂಟ್ರಾಕ್ಟ್ ಅನ್ನ ಮಾಡ್ಕೋಬಾರ್ದು. ಲಾಫುಲ್ ಆಬ್ಜೆಕ್ಟ್ ಇರಬೇಕು, ಅಗ್ರಿಮೆಂಟ್ ಕರೆಕ್ಟ್ ಆಗಿರ್ಬೇಕಾಗತ್ತೆ. ದೆನ್ ಸರ್ಟೈನಿಟಿ, ಪಾಸಿಬಿಲಿಟಿ ಅಂಡ್ ಪರ್ಫಾರ್ಮೆನ್ಸ್, ಇವು ಮೂರು ಕರೆಕ್ಟ್ ಆಗಿರ್ಬೇಕು ಅವನಿಗೆ. ದ ಅಗ್ರಿಮೆಂಟ್ ಮಸ್ಟ್ ಬಿ ಸರ್ಟೈನ್ ಅಂತ ಹೇಳಿದ್ರೆ ನಾಟ್ ವ್ಯಾಗ್ಯೂ ಆರ್ indefinite, ಕರೆಕ್ಟ್ ಆಗಿರ್ಬೇಕು, ತಪ್ಪಿರಬಾರ್ದು ಅಕಾರ್ಡಿಂಗ್ ಟು ಸೆಕ್ಷನ್ 29. If it is vague and it is not possible to ascertain its meaning, it cannot be enforced. ಅಲ್ಲಿ ತಪ್ಪಿದ್ದು, ಕಾನೂನಿನ ವಿರುದ್ಧವಾಗಿದ್ದು ಅಂತ ಒಂದು ಕಾಂಟ್ರಾಕ್ಟ್ ಅನ್ನ ನಾವು ಮಾಡ್ಕೋಬಾರ್ದು. ಅಲ್ಲಿ ಸರ್ಟೈನಿಟಿ ಇರ್ಬೇಕಾಗತ್ತೆ, ಅಲ್ಲಿ ಯಾವುದೇ ರೀತಿಯಾದಂತಹ ತಪ್ಪುಗಳು ಇರಬಾರ್ದು, ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕಾಗತ್ತೆ. ಯಾವ್ದ್ರಲ್ಲಿ, ಕಾಂಟ್ರಾಕ್ಟ್ ಅಲ್ಲಿ. ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಅಂತ ಕರಿತೀವಿ. ಇಟ್ ಇಸ್ ಅನ್ ಆಕ್ಟ್ ಆಫ್ ಇಂಪಾಸಿಬಲ್ ಟು ಆಕ್ಟ್ ಇಟ್ ಸೆಲ್ಫ್ ಬೋತ್ ಫಿಸಿಕಲಿ ಅಂಡ್ ಲೀಗಲಿ. ಇಟ್ ಕೆನಾಟ್ ಬಿ ಎನ್ಫೋರ್ಸ್ಡ್ ಬೈ ಲಾ ಅಂತ ಹೇಳಿದ್ರೆ, ಅಲ್ಲಿ ಯಾವುದೇ ರೀತಿಯಾಗಿ ನಾವು ಕರೆಕ್ಟ್ ಆಗಿ ಇರಬೇಕಾಗತ್ತೆ ಅಂತ ಹೇಳಿದ್ರೆ. ನೋಡಿ, ಇಲ್ಲಿ ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಗೆ ಬೆಸ್ಟ್ ಎಕ್ಸಾಂಪಲ್ ಅನ್ನ ನೋಡ್ತೀವಿ. ಇಫ್ ಎ ಅಗ್ರೀಸ್ ವಿತ್ ಬಿ ಟು ಡಿಸ್ಕವರ್ ಎ ಟ್ರೆಷರ್ ಆಫ್ ಬೈ ಮ್ಯಾಜಿಕ್, such an agreement is unenforceable. ನಿನ್ಗೆ ಏನೋ ಒಂದು ಮೋಸ ಮಾಡಿ ಅಥವಾ ಮ್ಯಾಜಿಕ್ ಮಾಡಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡ್ರೆ ಅದು ಮೋಸ ಆಗತ್ತೆ. ಅದು ಕಣ್ಣಿನ ದೃಷ್ಟಿಗೆ, ದೃಷ್ಟಿಕೋನಕ್ಕೆ ನೇರವಾಗಿದ್ದಾಗ ಮಾತ್ರ ನಾವು ಕಾಂಟ್ರಾಕ್ಟ್ ಅನ್ನ ಮಾಡ್ಕೋಬೇಕಾಗತ್ತೆ. Then after that, legal formalities. ನೀವು ಏನೇ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ರಿ, ಆ ಅಗ್ರಿಮೆಂಟ್ ಕಾನೂನುಬದ್ಧವಾಗಿ ಐದರ್ ಇನ್ ಎ ವರ್ಡ್ಸ್ ಆರ್ ಇನ್ ಎ ಸ್ಪೋಕನ್, ಐದರ್ ಬರಹದಲ್ಲಾದ್ರೂ ಇರ್ಬೇಕು ಆರ್ ಬೈ ದ ಸ್ಪೋಕನ್ ವರ್ಡ್ಸ್ ಅದ್ರಲ್ಲಾದ್ರೂ ಇರ್ಬೇಕಾಗತ್ತೆ. ಅಂತದನ್ನ ನಾವು ಲೀಗಲ್ ಫಾರ್ಮ್ಯಾಟ್ಸ್ ಅಂತ ಕರಿತೀವಿ. ದ ಕಾಂಟ್ರಾಕ್ಟ್ ಶುಡ್ ಬಿ ಬಿಟ್ವೀನ್ ಐದರ್ ರಿಟನ್ ಆರ್ ಕಾಂಟ್ರಾಕ್ಟ್ ಮೇಡ್ ಇನ್ ಎ ವರ್ಡ್ ಆಫ್ ಮೌತ್. ಬಾಯಿ ಮಾತಲ್ಲಾದ್ರೂ ಇರ್ಬೇಕು. ಬಾಯಿ ಮಾತಲ್ಲಿ ಹೇಳಿದಾನಂದ್ರೆ ದ ವರ್ಡ್ ಆಫ್ ಮೌತ್ ಶುಡ್ ಬಿ ರೆಕಾರ್ಡೆಡ್ ಫಾರ್ಮ್ಯಾಟ್. ಅವೆರಡೂ ಇಲ್ಲ ಅಂತ ಹೇಳಿದ್ರೆ ಅಗ್ರಿಮೆಂಟ್ ಆಗೋದಿಲ್ಲ, ಫಾರ್ಮ್ಯಾಲಿಟೀಸ್ ಇರೋದಿಲ್ಲ ಅಲ್ಲಿ. Then finally, agreement not declared void or illegal agreements which have been expressly declared as a void or illegal by law. ಯಾವ ಅಗ್ರಿಮೆಂಟ್ ವ್ಯಾಲಿಡ್ ಆಗಿರಲ್ಲ, ಯಾವ ಅಗ್ರಿಮೆಂಟ್ ಎಕ್ಸ್ಪ್ರೆಸ್ ಆಗಿರಲ್ಲ, ಎಕ್ಸ್ಪ್ರೆಸ್ ಅಲ್ಲಿ ಡಿಕ್ಲೇರ್ ಮಾಡಿರಲ್ಲ. ಎಕ್ಸ್ಪ್ರೆಸ್ ಅಂತ ಹೇಳಿದ್ರೆ ಐದರ್ ಇನ್ ಎ ರಿಟರ್ನ್
ಆರ್ ಇನ್ ಎ ವರ್ಡ್ ಆಫ್ ಮೌತ್ ಡಿಕ್ಲೇರ್ ಆಗಿರಲ್ಲ ಅಂತದನ್ನ ವೈಡಬಲ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ, ವಿಚ್ ಇಸ್ ನಾಟ್ ಎನ್ಫೋರ್ಸ್ಡ್ ಬೈ ಲಾ ಅಂತ ಹೇಳ್ಬಿಟ್ಟು ಕರಿತೀವಿ ನಾವಿಲ್ಲಿ. ಸೊ ಈ ರೀತಿ ನಾವು ದೀಸ್ ಆರ್ ದ ಸಮ್ ಆಫ್ ದ ಎಸೆನ್ಷಿಯಲ್ಸ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಅಂದ್ರೆ ಪ್ರಾಪರ್ ಫಾರ್ಮ್ಯಾಟ್ ಅಲ್ಲಿ ಇರಬೇಕು, ಉದ್ದೇಶ ಪೂರ್ವಕ ಆಗಿರ್ಬೇಕು, ಕಾನೂನುಬದ್ಧವಾಗಿರ್ಬೇಕು, ಕೆಪಾಸಿಟಿ ಆಫ್ ದ ಪಾರ್ಟಿ ನೋಡ್ಕೋಬೇಕಾಗತ್ತೆ, ಫ್ರೀ ಕನ್ಸೆಂಟ್ ಒಪ್ಪಂದವನ್ನ ಕರೆಕ್ಟ್ ಆಗಿರ್ಬೇಕು, ಕಾನೂನುಬದ್ಧವಾಗಿರ್ತಕ್ಕಂಥ ಅಗ್ರಿಮೆಂಟ್ಸ್ ಇರಬೇಕು, ಪಾಸಿಬಿಲಿಟಿ ಪರ್ಫಾರ್ಮೆನ್ಸಸ್ ಕರೆಕ್ಟ್ ಆಗಿರ್ಬೇಕು, ಫಾರ್ಮಾಲಿಟೀಸ್ ಕರೆಕ್ಟ್ ಆಗಿ ಮೆನ್ಷನ್ ಮಾಡಬೇಕು. ಅವಾಗ ಮಾತ್ರ ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರುತ್ತೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಸೊ ಇದಾದ ನಂತರ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ಕಾಲ್ಡ್ ಆಸ್ ಕ್ಲಾಸಿಫಿಕೇಶನ್ ಆಫ್ ದ ಕಾಂಟ್ರಾಕ್ಟ್ಸ್ ಆರ್ ದ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ದ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ಅಕಾರ್ಡಿಂಗ್ ಟು ದ Indian Contract Act. The contracts are mainly classified into three types. That is, on the basis of validity or enforceability, or on the basis of formation or mode of creation, or on the basis of performance. ಇದು ಮೇನ್ ಬೇಸ್. ಈ ಬೇಸ್ ಅನ್ನ ತಗೊಂಡು ನಾವು on the basis of validity or enforceability na valid contract to voidable contract to voidable agreement to void agreement to unenforceable contracts to illegal contracts. And on the basis of formation ge sambandhapattante express contract to employed contract to QC contract. And on the basis of performance anta tagandre unilateral contract, bilateral contract. So ಈ ರೀತಿ ಡಿಫರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ಇದೆ. ಈಚ್ ಅಂಡ್ ಎವ್ರಿ ಕಾಂಟ್ರಾಕ್ಟ್ ಕ್ಲಾಸಿಫಿಕೇಶನ್ ಅನ್ನ ಚಾರ್ಟ್ ಅನ್ನು ತೆಗೆದುಕೊಳ್ತಾ ಡಿಫರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ಅನ್ನ ನಾವು ಒಂದೊಂದನ್ನೇ ಗಮನಿಸ್ತಾ ಹೋಗೋಣ ಆಫ್ಟರ್ ಕಂಪ್ಲೀಷನ್ ಆಫ್ ದ ಕಾನ್ಸೆಪ್ಟ್ಸ್, ಮೈ ಡಿಯರ್ ಚಿಲ್ಡ್ರನ್. ಓಕೆ, ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ವಿಲ್ ಕಂಪ್ಲೀಟ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಕಾಲ್ಡ್ ಆಸ್ essentials of a valid contract. After completion, next we will move to the types of contracts. The completion of the recording or hearing, you please contact. So in the next class, we people will going to discuss about the different types of contracts, my dear children. Okay, then I will send you the notes. You should compulsorily copy the notes, and I will not provide you the Xerox copy of the notes due to the lockdown. Okay, my dear children, so please write down the notes compulsory. When I will assign a Zoom class, you want to submit me compulsorily, my dear children. Okay, thank you. I will be with you the next video, that is the types of contracts.